ಮಕ್ಕಳು ಸಾಕಿವಾಗ ನಾವು ಸಾಕಿರೋದು ನಮ್ಮದೇ ಅದು ಮರಿ. ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದಲ್ಲಿ ವಾಮಾಚಾರ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಪಡಂಗಡಿ ಗ್ರಾಮದ ಹಚ್ಚಾಡಿಯ ಬೋಳಿಯಾರ್ ಎಸ್ಟೇಟ್ ಗೇಟ್ ಮುಂದೆ 25 ಮೇಕೆಯ ತಲೆ ಕಡಿದು ಅವುಗಳ ತಲೆಯಲ್ಲಿ ತಾಲೂಕಿನ 25 ವ್ಯಕ್ತಿಗಳ ಫೋಟೋ ಇಟ್ಟು ವಾಮಾಚಾರವನ್ನು ನಡೆಸಲಾಗಿದೆ. ಇದು ನಿನ್ನೆ ರಾತ್ರಿ ನಡೆದಿರುವ ಘಟನೆ ಎಂದು ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ವಾಮಾಚಾರಕ್ಕೆ ಬಳಸಿರುವ 25 ಮೇಕೆಗಳಲ್ಲಿ 3 ಮೇಕೆ ಇಲ್ಲಿನ ಸ್ಥಳೀಯರಂತಾಗಿದೆ. ಮೇಯೋದಕ್ಕಂತ ಬಿಟ್ಟಿರುವ ಮೇಕೆಗಳನ್ನ ಕಳೆದ 3 ದಿನಗಳ ಹಿಂದೆ ಕದ್ದು ಇಲ್ಲಿ ವಾಮಾಚಾರಕ್ಕೆ ಬಳಸಿ ಅವುಗಳ ರೊಂಡವನ್ನ ಕಡಿಯಲಾಗಿದೆ. ಈ ಮೇಕೆಯನ್ನ ಸಾಕಿದ ಮಾಲೀಕರಂತೂ ಮೇಕೆಗಳನ್ನ ಈ ಸ್ಥಿತಿಯಲ್ಲಿ ಕಂಡು ಕಣ್ಣೀರಿಟ್ಟಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಮಕ್ಕಳ ಹಾಗೆ ಮೇಕೆಗಳನ್ನ ನೋಡಿಕೊಳ್ತಾ ಇದ್ವಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ತಲೆ ಮಂಗಲ ಮಗತ್ತದು ಮಕ್ಕಳು ಸಾಕಿವಾಗ ನಾವು ಸಾಕಿರೋದು ನಮ್ಮದೇ ಅದು ಮರಿ. ನಾವು ಇಲ್ಲಿ ನೋಡುವಾಗ ಅದೇ 3 ಒಂದು ಗೊತ್ತಾಗೋದಿಲ್ಲ, ಆದರೆ ನಮ್ಮದೇ ಅದು 3 ಇದು ಮರಿ. ಅದಕ್ಕೆ ಒಂದೊಂದು ವರ್ಷ ಇತ್ತು ಮರಿಗೆ 3 ನಮ್ಮದೇ ಅದು. ನಮ್ಮ ಮಕ್ಕಳು ಸಾಕಿದ್ದು ಅದು. ಈಗ ನನ್ನ ಗಂಡ ಬಂದು ಹೇಳ್ತಾರೆ ನೋಡುವ ಹೋಗುವಂತ. ಈಗ ನಾನು ಬಂದಿದ್ದು ನೋಡುವಾಗ ಅದೇ ಮರಿ. ಇವಾಗ ನೋಡುವಾಗ ಅದು ನಮಗೆ ಯಾರಂತ ನಮಗೆ ಗೊತ್ತಾಗಬೇಕು, ಯಾರು ತಗೊಂಡು ಹೋಗಿದ್ದಾರೆ. ಅದು ನಾವು ಮೇಲಿಕ್ಕೆ ಬಿಟ್ಟದ್ದು. ಅದು ಯಾರಂತ ನಮಗೆ ಗೊತ್ತಾಗಬೇಕು, ಯಾರು ತಗೊಂಡು ಹೋಗಿದ್ದಾರೆ ಅಂತ. ಅದಿಲ್ಲದೆ 4 ದಿವಸ ಆಯಿತು. ಇವಾಗ ಇದ್ದು ನಮ್ಮ ಮನೆಯಲ್ಲಿ 3 ಇರುವುದು. ಇಲ್ಲ ಏನು ನಾವು ಕೊಡಲಿಲ್ಲ. ಎಲ್ಲರೂ ಹೇಳ್ತಾರೆ ಕೊಡುವ ಏನಂತ ಗೊತ್ತಾಗಬೇಕು ಅಲ್ವಾ, ನೋಡುವ ಏನಾಗಿದೆ ನೋಡುವ ಅಂತ. ಈಗ ನೋಡುವಾಗ ಇಲ್ಲಿ ಬಂದು ನೋಡುವಾಗ ಅದೇ ನಮ್ಮ ಮರಿ. ಇದು ಸಾಧಾರಣ ಕನ್ಫರ್ಮ್ ಆಗಿ ಈಗ ನಾವು ಮನೆ ಹೆಂಗಸರನ್ನು ಕರ್ಕೊಂಡು ಬಂದು ಅವರಿಗೆ ಕರೆಕ್ಟ್ ಗೊತ್ತುಂಟಲ್ಲ, ನೋಡುವಾಗ ನಮ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಪೊಯ್ಯಗುಡ್ಡ ಅಂದರೆ ಎಲ್ಲರೂ ಗೊತ್ತುಂಟು ನಾವು ಈ ಥರ ಮೇಯಕ್ಕೆ ಬಿಡ್ತಾವಂತ. ಇಲ್ಲೆಲ್ಲ ಜನರಿಗೆ ಗೊತ್ತುಂಟು ಎಲ್ರಿಗೂ. ಮಧ್ಯಾಹ್ನ ಬಿಟ್ಟರೆ ಸಾಯಂಕಾಲ ಮನೆ ಹತ್ತಿರ ಬರ್ತದೆ ಅದು ಡೈಲಿ ಹೋಗಿ. ಇವತ್ತಿಗೆ 3-4 ದಿವಸ ಅದಿಲ್ಲದೆ. ಇದಕ್ಕಿಂತ ಮುಂಚೆ ಒಂದು 3 ಮರಿ ಹೋಗಿದೆ. 3 ಮರಿ ಅಂದರೆ 2 ದೊಡ್ಡದು ಕರು ಹಾಕಲಿಕ್ಕೆ ಆಗಿದ್ದು, ಮತ್ತೊಂದು ದೊಡ್ಡದು ಹೋಗಿದೆ. ಅದೊಂದು 2-3 ತಿಂಗಳಾಯ್ತು ಅದು ಹೋಗಿ. ಅದು ಯಾರಂತ ಇಷ್ಟವರೆಗೆ ಗೊತ್ತಾಗಿಲ್ಲ. ನಾನು ಆಗಲೇ ಬಂದು ನನಗೆ ಸಂಶಯ ಆಯಿತು. ಹಾಗೆ ಇವರನ್ನು ಕರ್ಕೊಂಡು ಬಂದದ್ದು ಮನೆ ಹೆಂಗಸರನ್ನು. ಅವರಿಗೆ ಅದ್ರ ಕರೆಕ್ಟ್ ಗೊತ್ತು. ನಮ್ಮದು ಮಕ್ಕಳಿಗೂ ಸಹ ಮಕ್ಕಳು ನೋಡಿದರು ಇದ್ರ ಮೊಬೈಲಲ್ಲಿ. ಮಕ್ಕಳು ನೋಡಿ ನನ್ನ ಮಗಳು ಇದು ನಮ್ಮದೇ ಅಪ್ಪ ನಮ್ಮದೇ ಇದು ಮರಿ, ಅದರ ತಲೆಯಲ್ಲಿ ಒಂದು ವೈಟ್ ಇದುಂಟು. ಘಟನೆಯ ಬಗ್ಗೆ ಸ್ಥಳೀಯರಂತೂ ಭಯಭೀತರಾಗಿದ್ದಾರೆ. ಇಂತಹ ವಾಮಾಚಾರಗಳ ಪರಿಣಾಮ ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದಕ್ಕಿಂತ ಕರಾವಳಿಯಲ್ಲಿ ಈ ಕುರಿತಾಗಿ ಜನರಲ್ಲಿ ಆತಂಕ ಇದ್ದೇ ಇದೆ. ಸದ್ಯ ಈ ಜಾಗದ ಸುತ್ತಮುತ್ತ ಓಡಾಡುವ ಜನರು ಈಗ ಸಾಕಷ್ಟು ಭಯಭೀತರಾಗಿದ್ದು, ಘಟನೆಯ ಬಗ್ಗೆ ತನಿಖೆ ನಡೆದು ಇಂತಹ ಕೃತ್ಯ ಮಾಡಿರುವಂತಹ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಎಂದಿದ್ದಾರೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.